ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಇಟ್ಟ ಗುರಿನ ಯಾವತ್ತು ದಾಟೋದಿಲ್ಲ, ಬಿಡೋದಿಲ್ಲ ಅನ್ನೋ ಮಾತು. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾಕೆ ಅಷ್ಟು ಹಠ ಹಿಡಿದಿದ್ದಾರೆ? ರೈತರು ಅಷ್ಟು ಮಟ್ಟದಾಗ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರಿಗೂ ಗೊತ್ತಾಯ್ತಿಲ್ಲ. ಇವತ್ತು ನಾವು ಯಾರೇ MLAಗಳು ಹೋಗಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿದಾಗ ಅಭಿವೃದ್ಧಿ ಮಾಡಿಕೊಡಿ, ಉದ್ಯೋಗ ಸೃಷ್ಟಿ ಮಾಡಿಕೊಡಿ ಅಂತ ಒತ್ತಡ ಆಗ್ತಾ ಇದ್ವಿ. ಹೇಗಾದ್ರೂ ಮಾಡಿ ನಮಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಂಡು, ನಮ್ಮಲ್ಲಿ ಹುಡುಗರುಗಳು ಕೆಲಸವಿಲ್ಲದೆ ಕೊರೋನಾ ಬಂದಾಗಲಿಂದ ಕೆಲಸಕ್ಕೆ ಭಾಳಷ್ಟು ಪರಿತಪಿಸ್ತಾ ಇದ್ದಾರೆ. ಎಲ್ಲೆಲ್ಲೋ ಹೋಗಿ ಬೇರೆ ಬೇರೆ ಕಡೆ ಒರಿಸ್ಸಾ, ರಾಜಸ್ಥಾನ, ಗುಜರಾತ್ಗೆಲ್ಲ ಹೋಗ್ತಾ ಇದ್ದಾರೆ. ಮದುವೆಗಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಇವತ್ತು ಹೆಣ್ಮಕ್ಳುಗಳು ಕೇಳ್ತಾರೆ, ಏನು ಕೆಲಸ ಮಾಡ್ತಾವನು ಅವನು ಅಂತ. ನೀವು 5 ಎಕರೆ ಇದ್ದರೆ ಜಮೀನು, 10 ಎಕರೆ ಇದ್ದರೆ ಮೊದಲಂಗೆ ಬದನೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವರು. ಇವತ್ತು ಒಂದು ಪಾಲಿಸಿ ಡಿಸಿಷನ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು. ಏನಾದರೂ ಒಂದು ಮಾಡಿದ್ರೆ ಒಂದು ಕ್ಯಾಂಪಸ್ಸು, ಇಂಡಸ್ಟ್ರಿ ಅಲ್ಲೇ ಇರಬೇಕು, ಮನೆಗಳು ಅಲ್ಲೇ ಇರಬೇಕು, ಅವತ್ತು ಅಲ್ಲೇ ವಿದ್ಯಾಭ್ಯಾಸ ಆಗಬೇಕು. ಅಂದರೆ ವರ್ಕ್ ಪ್ಲೇಸು, ಹೌಸಿಂಗು ಮತ್ತು ಎಜುಕೇಷನ್, ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂತ ಮಾಡೋಂಥ ಪಾಲಿಸಿ ಮಾಡಿಕೊಂಡು ಈಗ ಎಲ್ಲೆಲ್ಲಿ ಟೌನ್ಶಿಪ್ಗಳು ಮಾಡಬೇಕು ಅಂತ ಹೇಳೋಂಥ ಮಾತಲ್ಲಿ ಇವತ್ತು ಬಿಡದಿ ಇಸ್ ಅ ಗುಡ್ ಕಾನ್ಸೆಪ್ಟು. ಹಿಂದೆ ಕುಮಾರಸ್ವಾಮಿ ಅವರು ಅಕ್ವೈರ್ ಮಾಡಿದರು. ಅವರೆಲ್ಲ ರೈತರುಗಳೆಲ್ಲ ಬಂದು ಕೇಳ್ಕೊತಿದ್ರು, ಹೇಗಾದರೂ ಮಾಡಿ ನಮ್ಮನ್ನ ಈ ಮಧ್ಯದ ಸ್ಥಿತಿಯಲ್ಲಿ ಅತಂತ್ರವಾಗಿ ಇಟ್ಟಿದ್ದೀರಾ, ಅದನ್ನೇ ಬಿಡುಗಡೆ ಮಾಡಿಸಿ ಅಂತ. ಅವರೆಲ್ಲ ರೈತರುಗಳು 75%, 80% ಒಪ್ಕೊಂಡಾದ್ಮೇಲೆ ಆಯಿತು, ಕಂಟಿನ್ಯೂ ಮಾಡ್ಕೊಂಡು ಮುಂದುವರ್ಸ್ಬಿಟ್ಟು ಕುಮಾರಸ್ವಾಮಿ ಅವರ ಫೇಲ್ಯೂರ್ ಸ್ಟೆಪ್ನ ಸಕ್ಸಸ್ ಸ್ಟೆಪ್ ತಡ್ಕೊಂಡು ಹೋಗ್ತಿರೋದಕ್ಕೆ ತಪ್ಪು ಅಂತ ಹೇಳೋಕ್ಕೆ ಐ ಥಿಂಕ್ ಕುಮಾರಸ್ವಾಮಿ ಅವರು ತಪ್ಪಾಗುತ್ತೆ. ಬಿಡದಿ ವಿಚಾರದ ಹಿನ್ನೆಲೆಯಲ್ಲಿ ಸಮುದಾಯದ ನಾಯಕತ್ವ, ಎಲ್ಲರೂ ಒಕ್ಕಲಿಗ ಸಮುದಾಯದ ನಾಯಕತ್ವ ಶಿಫ್ಟ್ ಆಗ್ತಾ ಇದೆ ಅಂತ DK ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳಿದೆ ಈಗ ಹಿಂದೆ TV ಅವರಿಗೆಲ್ಲ. ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ನಾವೆಲ್ಲ ಸಂತೋಷ ಪಟ್ಟವ್ರಿ. ನಾನು ಆಗಿನ ಹುಡುಗ, ನಾನು ಇಲ್ಲಪ್ಪ, ಒಂದು ನಮ್ಮ ಕರ್ನಾಟಕ ರಾಜ್ಯದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದಿಂದ ಇವತ್ತು ಉನ್ನತ ಸ್ಥಾನ ಸಿಕ್ಕಿದೆ, ನಮ್ಮ ಸಮುದಾಯದಲ್ಲಿ ಒಬ್ಬರು ಒಂದು ದೊಡ್ಡ ಸ್ಥಾನಕ್ಕೆ ಹೋದ್ರಲ್ಲ ಅನ್ನೋದೊಂದು ಖುಷಿ ಇತ್ತು. ಯಾಕೆ ಕುಮಾರಸ್ವಾಮಿ ಅವ್ರಿಗೆ, ಅವ್ರ ಮನೆ ಮಕ್ಕಳಿಗೆ ಒಂದು ನಮ್ಮ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಂತೋಷ ಪಡೋದು ಬೇಡವಾ? ಒಂದಿನೂ ಮಾಡಲಿಲ್ವಲ್ರಿ. ಮೊದಲನೇ ದಿನವೇ ವೈಯಕ್ತಿಕ ದ್ವೇಷ. ಅವತ್ತಿಂದನೂ 40 ವರ್ಷದಿಂದನೂ ಡಿ ಕೆ ಶಿವಕುಮಾರ್ ಸಾಹೇಬರು ಬೆಳೆದ್ಬಿಟ್ರೆ ನಮ್ಮ ತೊಂದರೆ ಆಗುತ್ತೆ, ನಮ್ಮ ವ್ಯವಸ್ಥೆ, ನಮ್ಮ ಅಸ್ತಿತ್ವ ಕಳ್ಕೊತೀವಿ ಅಂತ ಪ್ರತಿದಿನನೂ ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ವಾ? ಅದು ನ್ಯಾಚುರಲಿ ಅದೆಲ್ಲೋ ಒಂದು ಕಡೆ ಅವರು ಮಾತಾಡ್ತಿರೋದು, ಅವರ ನಡವಳಿಕೆ,